Yes, dear students, a warm welcome to Sankalpa Learning Solutions. Right now, yes, let's continue the remaining part of neural control and coordination. Yesterday class, we enjoyed a lot. I hope that. Okay. So here, ನಾವು ನಿನ್ನೆ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋದ್ವಿ ಹೇಗೆ ಬ್ರೈನ್ ಅಲ್ಲಿ ಸ್ಟಿಮ್ಯುಲೈ ಅಂತಂದ್ರೆ ಏನಾದ್ರು ಒಂದು ಕಣ್ಣಿಂದ ಅಥವಾ ಕಿವಿಯಿಂದ ಶಬ್ದನ ನಾವು ಗ್ರಹಿಸಿದ್ರೆ ಏನೇನೆಲ್ಲ ಅಸೋಸಿಯೇಟೆಡ್ ಆಗಿ ನಮ್ಗೆ ಬ್ರೈನ್ ಅಲ್ಲಿ ಇಂಪಲ್ಸಸ್ ಜನರೇಟ್ ಆಗುತ್ತೆ, ಯಾವ ತರ ಜನರೇಟ್ ಆಗುತ್ತೆ ಅನ್ನೋದನ್ನ ನಿನ್ನೆ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋದ್ವಿ. ಅಂಡ್ ದಟ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಆಸ್ ವೆಲ್ ಆಸ್ ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ಯುವರ್ KCET ಎಕ್ಸಾಮ್. ಇಲ್ಲಿ ಕೇಳ್ತಾರೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ಸ್ ಅಥವಾ ಏನು ಡೆಫಿನೇಷನ್ ವಾಯ್ಸ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ next portion of neural control and coordination. Okay. Already discussed so many things in yesterday's slides. Type of the axon and structure of the axon, as well as the generation of conduction of impulses with lot of potassium, lot of sodium, just like in a ಬ್ಯಾಟ್ರಿ ಸೆಲ್. ನಮ್ಮ ಬ್ಯಾಟ್ರಿ ಸೆಲ್ ಏನಿರುತ್ತೆ ಅದೇ ತರ ವರ್ಕ್ ಅಲ್ಲಿ ನಮ್ಗೆ ಬ್ರೈನ್ ಇಂಪಲ್ಸಸ್ ಅಥವಾ ನಮ್ಗೆ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಚೆನ್ನಾಗಿ ಹೈಡ್ರೇಟೆಡ್ ಪೊಸಿಷನ್ ಅಲ್ಲಿ ಇರ್ಬೇಕು. ಹೈಡ್ರೇಷನ್ ಅಂದ್ರೆ ಚೆನ್ನಾಗಿ ನೀರ್ ಕುಡಿಬೇಕು. ಯಾವಾಗೆಲ್ಲ ಟೈಮ್ ಸಿಗುತ್ತೆ ಎಳ್ನೀರನ್ನ ಚೆನ್ನಾಗಿ ಕುಡಿಬೇಕು, ಯಾಕಂದ್ರೆ ಎಳ್ನೀರಲ್ಲಿ ಈ ಅಂಶಗಳು ಜಾಸ್ತಿ ಇರುತ್ತೆ. ಓಕೆನಾ? ಯಾವ ಅಂಶಗಳು? ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಸೋಡಿಯಂ ಕೂಡ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮ್ಮ ಬ್ರೈನ್ ಆಕ್ಟಿವಿಟಿಗೆ ಇವೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ನಾವು ಜಸ್ಟ್ ಗೌರಿ ಗಣೇಶ ಮುಗಿಸ್ಕೊಂಡ್ ಬಂದ್ವಲ್ವಾ, ಹಬ್ಬ ಫೆಸ್ಟಿವಲ್ ಮುಗಿಸ್ಕೊಂಡ್ ಬಂದ್ವಿ. ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಅಂಡ್ ದೆನ್ ಗಣೇಶ ಅಲ್ವಾ? ಹ್ಯಾವ್ ಟು ಥಿಂಕ್ why so? Look at here. Before that, human neural system is totally divided into mainly two types, broadly into two types based on its activity and then function. What is that? Central neural system, we call it as CNS, and peripheral neural system as PNS. Okay, central neural system as a CNS, peripheral neural system as a PNS. In that central neural system, we already discussed in first slide only in yesterday class, that is brain and then spinal cord. Now central neural system anta heluvaglene ಏನು ಹೇಳ್ಕೊಂಡಿದ್ವಿ? Brain is a major part of master part of the our human body. ಅಷ್ಟು ಚೆನ್ನಾಗಿ ಬ್ರೈನ್ ಇರೋದ್ರಿಂದಾನೇ ಅಲ್ವಾ ನಾವು ಇಲ್ಲಿ ತನಕ ಏನೇ ಕೆಲಸ ಮಾಡ್ಕೊಂತ ಬರ್ತಾ ಇದ್ರು ಕೂಡ ಅದ್ರ ಹೆಲ್ಪ್ ಇಂದಾನೆ. ಸೊ ಹಾಗಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನ್ ಮೇಜರ್ ಆಗಿ ಬರುತ್ತೆ, ಒಂದು ಬ್ರೈನ್ ಆಸ್ ವೆಲ್ ಆಸ್ ಸ್ಪೈನಲ್ ಕಾರ್ಡ್. ನಮ್ಮ ಬೆನ್ಹುರಿ ಏನಿದೆ ಅದು ಕೂಡ ಇಂಪಾರ್ಟೆಂಟ್. ಅದಿಲ್ಲದೆ ಇದ್ರೆ ಏನಾಗುತ್ತೆ, ಏನು ಕೆಲಸಗಳು ವರ್ಕ್ ಆಗಲ್ಲ. ಬ್ರೈನು ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು ಕೂಡ ನಾವು ಏನೇ ಮೋಟಿವೇಟ್ ಆಗುವಂತದ್ದಾದ್ರು ಅಥವಾ ಬರೆಯುವಂಥದ್ದು, ಸ್ಕಿಲ್ ಸಿಂಗ್ ಮಾಡುವಂಥದ್ದು, ಆಕ್ಷನ್ ಮಾಡುವಂಥದ್ದು ಎಲ್ಲದೂ ಕೂಡ ಎಲ್ಲಿಂದ ಬರೋದು? ನಮ್ಗೆ ಸ್ಪೈನಲ್ ಕಾರ್ಡ್ ಇಂದ. ಹಾಗಾಗಿ ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ಒನ್ ಬ್ರೈನ್ ಆಸ್ ವೆಲ್ ಆಸ್ ಸ್ಪೈನಲ್ ಕಾರ್ಡ್. ಎರಡು ಕಾಂಬಿನೇಷನ್ ಅಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ ಅಥವಾ ಮನುಷ್ಯರು ಆಕ್ಟಿವ್ ಆಗಿ ಇರೋದಕ್ಕೆ ಸಾಧ್ಯ. ಓಕೆ, ದಿಸ್ ಇಸ್ ಅಬೌಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದಿಷ್ಟು ಗೊತ್ತಾಯ್ತು. ಆದ್ರೆ ವಾಟ್ ಈಸ್ ದ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್, PNS? In this system, somatic neural system is also there, autonomic neural system is also there. ಇದನ್ನಂತ ನಾವೇನ್ ಹೇಳಿದ್ರಿ? ಮೇಜರ್ ಅಲ್ವಾ? ಈಗ ನಮ್ಮ ಸಿಂಪಲ್ ಆಗಿ ಹೇಳೋದಾದ್ರೆ
ಕರೆಂಟ್ ಆಫೀಸ್. ಕರೆಂಟ್ ಅಲ್ಲಿ ಏನು ಪವರ್ ಗ್ರಿಡ್ ಅಂತ ಇರುತ್ತೆ ಅಲ್ವಾ, ಎಲ್ಲ ಊರುಗಳಲ್ಲೂ ಇರುತ್ತೆ. ಅಂದ್ರೆ ಮೇಜರ್ ಆಗಿ ಪವರ್ ಸಪ್ಲೈ ಎಲ್ಲೆಲ್ಲಾಗುತ್ತೆ, ಒಂದೊಂದು ದೊಡ್ಡ ದೊಡ್ಡ ಸ್ಟೇಷನ್ ಇಂದ ಅಲ್ಲಿ ಇರುತ್ತೆ ಪವರ್ ಸಪ್ಲೈ. ಅದನ್ನ ನಾವೇನ್ ಹೇಳ್ಬೋದು ಇಲ್ಲಿ, ಬ್ರೇನ್ ಅಂತ ಹೇಳ್ಬೋದು. ಆ ಬ್ರೇನ್ ಇಂದ ಮೇಜರ್ ಆಗಿ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಅಥವಾ ತಾಲೂಕಾ ಪ್ಲೇಸ್, ಡಿಸ್ಟ್ರಿಕ್ಟ್ ಪ್ಲೇಸ್ ಎಲ್ಲ ಕಡೆಗೂ ಸಪ್ಲೈ ಆಗ್ಬೇಕಲ್ವಾ. ಸೊ ದಟ್ ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಇದನ್ನ ನಾವೇನ್ ಹೇಳ್ತೀವಿ, ಮೇನ್ ಗ್ರಿಡ್ ಅಂತ ಹೇಳ್ತೀವಿ. ಆದ್ರೆ ಇದನ್ನ ನಾವು ಬಂದು ಏನ್ ಹೇಳ್ತೀವಿ, ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಅದರಲ್ಲಿ ಕರೆಂಟ್ ಸಪ್ಲೈ ಆಗ್ಬೇಕು ಅಂತಂದ್ರೆ ಚಿಕ್ಕ ಚಿಕ್ಕ ಏರಿಯಾಗೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಹೋಗ್ಬೇಕು, ಹ್ಯೂಮನ್ ಬಾಡಿ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ದಿಸ್ ಮಸ್ಟ್ ಬಿ ದೇರ್. ವಾಟ್ ಇಸ್ ದಟ್? PNS. ಇನ್ ಅಮಾಂಗ್ ದ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಆಲ್ರೆಡಿ ಇನ್ಫಿಕ್ಸ್ ಆಗಿರುತ್ತೆ, ಅಂದ್ರೆ ಇನ್ಬಿಲ್ಟ್ ಆಗಿರುತ್ತೆ. ಹಾಗಾಗಿ ನಾವು ಮತ್ತೆ ಅದನ್ನ ತುಂಬಾ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ತನ್ನಿಂತಾನೆ ಅದು ನಮ್ಗೆ ಗೊತ್ತಿಲ್ಲದೇನೆ ಜನರೇಟ್ ಆಗ್ತಾ ಇರುತ್ತೆ, ಇಂಪಲ್ಸಸ್ ಜನರೇಟ್ ಆಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಇನ್ ಕೇಸ್ ಆಫ್ ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್, ದಿಸ್ ಇಸ್ ಆಲ್ಸೋ ದೇ. ಯಾವುದು? ಡೈಜೆಸ್ಟಿವ್ ಸಿಸ್ಟಮ್. ನೀವು ಹುಟ್ಟಿದಾಗಿಂದನೂ ಇದೆ ಅಲ್ವಾ ಡೈಜೆಸ್ಟಿವ್ ಸಿಸ್ಟಮ್. ಅಫ್ಕೋರ್ಸ್ ಕಡಿಮೆ ಇರ್ಬೋದು, ಬಟ್ ಇದೆ ಅದು. ಆ ಡೈಜೆಸ್ಟಿವ್ ಸಿಸ್ಟಮ್ ಇಂದಾನೆ ನಮ್ಗೆ ಏನಾಗುತ್ತೆ, ಜೀರ್ಣಾಂಗ ವ್ಯೂಹ ತನ್ನಿಂತಾನೆ ನೀವು ಊಟ ಮಾಡಿದ ಬೆಳಗ್ಗೆ ಟಿಫಿನ್ 9 o'clock ತಿಂದ್ರೆ ಏನಾಗುತ್ತೆ, 1 ಗಂಟೆ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಹಸುವಾಗುತ್ತೆ. ದಟ್ ಈಸ್ ದ ಸಿಸ್ಟಮ್. ಅಲ್ಲಿ ನೀವೇನಾದ್ರೂ ಹೇಳಿದ್ರಾ, ಇಲ್ಲ ನಾವು 1 ಗಂಟೆಗೆ ಊಟ ಮಾಡ್ಬೇಕು, ಚೆನ್ನಾಗಿ ಹಸುವಾಗಿ, ಚೆನ್ನಾಗಿ ಡೈಜೆಷನ್ ಮಾಡಿ ಅಂತ ಏನಾದ್ರೂ ಹೇಳಿದ್ರ ನಿಮ್ ಬಾಡಿಗೆ? ನೋ, ಆಲ್ರೆಡಿ ಇಸ್ ದೇರ್ ಅಲ್ವಾ. ಅದನ್ನ ನಾವೇನ್ ಹೇಳ್ತೀವಿ, ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ದಟ್ ಈಸ್ ಕಂಟ್ರೋಲ್ಡ್ ಬೈ ವಿಚ್ ಒನ್? CNS. ಓಕೆ, ದಟ್ ಈಸ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್. ಇಲ್ಲಿ ನಾವೇನ್ ನೋಡ್ತಿದೀವಿ, ನರವ್ಯೂಹನ ನೋಡ್ತಾ ಇದೀವಿ. ನರವ್ಯೂಹ ಅಥವಾ ನರಮಂಡಲನ ನೋಡ್ತಾ ಇದೀವಿ. ನರಮಂಡಲದಲ್ಲಿ ಎಷ್ಟು ಭಾಗ? 2. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ದೆನ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಓಕೆ, ಈಗ ನೀವು ಇಲ್ಲಿ ನೋಡಿ, ಈ ಬ್ರೇನ್ ಬಂದು ನ್ಯೂರಲ್ ಸಿಸ್ಟಮ್. ಬ್ರೇನ್ ಬಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ರಿಮೈನಿಂಗ್ ಇಲ್ಲೆಲ್ಲ ನರವ್ಯೂಹ ಇರುತ್ತೆ ಅಲ್ವಾ, ವ್ಯವಸ್ಥೆಗಳು ಅಲ್ವಾ, ಒಂದಕ್ಕೊಂದು ಲಿಂಕ್ ಆಗಿರುವಂತ, ಸ್ಪೈನಲ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ನರಮಂಡಲ ಏನಿದೆ, ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ನರಮಂಡಲಗಳ ವ್ಯವಸ್ಥೆ ಏನಿದೆ, ನಮ್ಮ ಎಲ್ಲಾ ಬಾಡಿ ಫಂಕ್ಷನ್ಗೆ, ಡೇ ಟು ಡೇ ಆಕ್ಟಿವಿಟೀಸ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಥಿಂಗ್ ಇನ್ PNS. ದೆನ್ ವಾಟ್ ಅಬೌಟ್ ಗಣೇಶ? ನಾನು ಹೇಳ್ತೀನಿ ಇವಾಗ. ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು ಏನು, ಸೆಂಟ್ರಲ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಅಲ್ಲಿ 2 ವಿಧ, ಒಂದು ಬ್ರೇನ್, ಇನ್ನೊಂದು ಪೆರಿಫೆರಲ್ PNS, peripheral neural system. So here, look at here, ಅಲ್ವಾ, ಪೆರಿಫೆರಲ್ ನಮ್ಮ ಕಣ್ಣಿನ ಆಕ್ಷನ್ ಇರ್ಬೋದು, ಲಂಗ್ಸಿನ ಆಕ್ಟಿವಿಟಿ ಇರ್ಬೋದು, ಅಂದ್ರೆ ಶ್ವಾಸಕೋಶದ ಆಕ್ಟಿವಿಟಿ ಇರ್ಬೋದು, ಹೃದಯದ ಬಡಿತ ಇರ್ಬೋದು, ಹಾರ್ಟ್ ಬೀಟ್, ಕಿಡ್ನಿ ಫಂಕ್ಷನ್ ಇರ್ಬೋದು, ಲಿವರ್ ಫಂಕ್ಷನ್ ಇರ್ಬೋದು. ಇದೆಲ್ಲದು ಡಿಪೆಂಡ್ಸ್ ಆನ್ ಸ್ಪೈನಲ್ ಕಾರ್ಡ್ ಆಸ್ ವೆಲ್ ಆಸ್ ದ ಇಂಟಿಗ್ರೇಟೆಡ್ ವೇ ಆಫ್ ನ್ಯೂರಲ್ ಸಿಸ್ಟಮ್ ಅಲ್ವಾ. ಇದಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಕರೆಕ್ಟ್ ಆಗಿ ಎಲ್ಲದೂ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನಾಟೋಕಾರ್ಡ್ ಇನ್ ಫೈಲಾ, ಲಾಸ್ಟ್ ಫೈಲಾ ವರ್ಟೆಬ್ರೇಟಾ ಅಲ್ವಾ. ಇದಿಲ್ದೇ ಇದ್ರೆ ಏನಾಗುತ್ತೆ, ಹ್ಯೂಮನ್ ಬಾಡಿ ವರ್ಕ್ ಆಗಲ್ಲ. ದಟ್ ಈಸ್ ದ ಥಿಂಗ್. ಸೊ ಹಿಯರ್ ಇನ್ ಕೇಸ್ ಆಫ್, ಅದಕ್ಕೆ ನಾವೇನ್ ಮಾಡ್ಬೇಕು, ಮೇಜರ್ ಆಗಿ ವಾಟ್ ಈಸ್ ದ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್? ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇಟ್ಸ್ only one and only part, that is brain and then half of the portion of spinal cord ಅಲ್ವಾ. ಬ್ರೈನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಗಣೇಶ ಸ್ಟೋರಿನ ನೋಡೋಣ. ಓಕೆ, ವಾಟ್ ಇಸ್ ದ್ಯಾಟ್? ಈ ಗಣೇಶನ ನಾವು ಎಕ್ಸಾಕ್ಟ್ ಆಗಿ ನಮ್ಮ ಬ್ರೈನ್ ಹೇಗಿದೆ, ಗಣೇಶನ ಫೇಸ್ ಇರೋ ತರಾನೇ ಇದೆ. ಓಕೆ, ಇದನ್ನ ನಾವು ನಮ್ಮ ಬ್ರೈನ್ ಅನ್ನ ನಾವು ವೆಂಟ್ರಲ್ ಸೈಡ್ ಅಂತಂದ್ರೆ ಅದನ್ನ ಉಲ್ಟಾ ಮಾಡಿ ನೋಡಿದಾಗ, ಕೆಳಗಡೆ ಭಾಗದಲ್ಲಿ ನೋಡಿದಾಗ ಎಕ್ಸಾಕ್ಟ್ಲಿ ಇಟ್ ಲುಕ್ ಲೈಕ್ಸ್ ಗಣೇಶ. ಅದಕ್ಕೆ ಹೇಳ್ತಾರೆ ವಿದ್ಯಾ ಗಣಪತಿ ಅಲ್ವಾ, ವಿದ್ಯಾಧಿಪತಿ. ನಮ್ಗೇನಾದ್ರೂ ಕರೆಕ್ಟ್ ಆಗಿ ವಿದ್ಯೆಗಳು ಬೇಕು, ಚೆನ್ನಾಗಿ ಏನಾದ್ರೂ ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಪ್ರೇ ಫಾರ್ ಗಣೇಶ ಅಲ್ವಾ. ಸೊ ವೈ, ಏನಕ್ಕೆ? ದಿಸ್ ಇಸ್ ದ ಥಿಂಗ್. ಇಲ್ಲಿ ನೋಡಿ, this is a brain stem. Okay, alva, these are the
ಓಕೆ, ಸ್ಪೈನಲ್ ಕಾರ್ಡ್ಗೆ ಜಾಯಿನ್ ಆಗುವಂತ ಒಂದು ಭಾಗ ಇದನ್ನ. ಇಲ್ಲಿ ನಾವೇನೇನ್ ಮಾಡ್ತೀವಿ, ಇಲ್ಲಿ ಐಸ್ಗೆ ತೋರಿಸ್ತೀವಿ. ಈ ಐಸ್ ಇಂದನೇ ಏನಾಗುತ್ತೆ, ಕಂಪ್ಲೀಟ್ ಆಗಿ ಹ್ಯೂಮನ್ ಬಾಡಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಅ ಮೇಜರ್ ಥಿಂಗ್ ಅಲ್ವಾ. ಚಿಕ್ಕದಾಗಿದ್ರು ಕೂಡ ಇದು ಚಿಕ್ಕದಾಗಿದೆ. ಇಷ್ಟು ಚಿಕ್ಕದಾಗಿದೆ ಅಂತ ಆದ್ರೂ ಕೂಡ ಅದ್ರ ಆಕ್ಟಿವಿಟಿ ಏನು, ಎಂಟೈರ್ ಹ್ಯೂಮನ್ ಬಾಡಿ 60 kgs ಇರ್ಬೋದು, 70 kgs ಇರ್ಬೋದು, 150 kgs ಇರ್ಬೋದು, 7 feet ಹೈಟ್ ಇರ್ಬೋದು, ಅಥವಾ 3 feet ಹೈಟ್ ಇರ್ಬೋದು. ಯಾವುದೇ ಪರ್ಸನಾಲಿಟಿ ಇರಲಿ, the thing is the totally dependent on spinal cord as well as the brain chemistry or brain coordination. That is the thing ಅಲ್ವಾ. ಚಿಕ್ಕದಾಗಿದ್ರು ಕೂಡ ಫೋಕಸ್ಡ್ ಆಗಿ ಗಣೇಶ ನಮ್ಗೆ ಎಲ್ಲರನ್ನೂ ದಯಪಾಲಿಸೋದು. ಹಾಗಾಗಿ ದ ಬ್ರೈನ್ ಇಸ್ ಆಲ್ಸೋ ಲುಕ್ಸ್ ಲೈಕ್ ದ ಗಣೇಶಸ್ ಐಸ್. ಅಂಡ್ ದಿಸ್ ಇಸ್ ಅ ಮಿಡ್ ಬ್ರೈನ್. ಮಿಡ್ ಬ್ರೈನ್ ಅಲ್ಲಿ ನಮ್ಗೆ ಪ್ರತಿಯೊಂದು ಆಕ್ಷನ್ಗೆ ಈ ಹಾರ್ಮೋನಲ್ ಎಂಡೋಕ್ರೈನ್ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಆಗಿ ಮಿಡ್ ಬ್ರೈನ್ ಅಲ್ಲಿ ಇರುತ್ತೆ. ಮಿಡ್ ಬ್ರೈನ್ ಅಲ್ಲಿ ಮೇಜರ್ ಆಗಿ ಬರುವಂತದ್ದು ಪಿಟ್ಯುಟರಿ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತೆ ಒಳಗಡೆ ಕಂಪೋನೆಂಟ್ ಇದೆ, ಹಾರ್ಮೋನಲ್ ಕಂಪೋನೆಂಟ್ ಏನಿದೆ, ನ್ಯೂರೋ ಕೆಮಿಕಲ್ಸ್ ಏನಿದೆ, ದಟ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ವಿಚ್ ಪಾರ್ಟ್, ದಟ್ ಈಸ್ ಅ ಮಿಡ್ ಬ್ರೈನ್. ಹಾಗಾಗಿ ನಮ್ಗೆ ಪ್ರತಿಯೊಂದನ್ನು ಕೂಡ ನಮ್ಗೆ ಏನ್ ಮಾಡುತ್ತೆ, ಇಂಪ್ಲಿಕೇಟ್ ಮಾಡುವಂಥದ್ದು, ಕಂಪ್ಲೀಟ್ ಆಗಿ ನಮ್ಗೆ ಹೇಳುವಂತ ಕೆಪಾಸಿಟಿ ಎಲ್ಲಿದೆ, ಮಿಡ್ ಬ್ರೈನ್ ಆಸ್ ವೆಲ್ ಆಸ್ ದ complete outer part of the brain. Okay, so that is the power of Ganesha. ಗಣೇಶನ ಏನಕ್ಕೆ ಪೂಜೆ ಮಾಡ್ಬೇಕು, ಫಸ್ಟ್ ಏನೇ ಕೆಲಸ ಇದ್ರೂ ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಓಕೆ, ದಟ್ ಈಸ್ ದ ಹೋಲ್ ಥಿಂಗ್. ದಿಸ್ ಇಸ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಆಸ್ ಅ ಎಕ್ಸಾಂಪಲ್, ಬಟ್ ನಮ್ಮ ಒಬ್ಬ ಫಾರಿನ್ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಇದನ್ನ ಅವರು ವೇದಗಳನ್ನ ಓದ್ತಾ ಹೋಗ್ತಾರೆ. ಏನಿದೆ ಈ ತರ ಎಲ್ಲ ಹೇಳ್ತಾರಲ್ಲ ಅಂತೇಳಿ, ಫಾರ್ ಅ ಕ್ರಾಸ್ ಚೆಕಿಂಗ್ ಪರ್ಪಸ್. ಓಕೆ, ದಿಸ್ ಇಸ್ ಅ ಸೈಂಟಿಫಿಕಲಿ ಪ್ರೂವನ್ ಥಿಂಗ್. ಅವ್ರು ನೋಡಿದಾಗ ಈ ಕಂಪ್ಲೀಟ್ ಆಗಿ ಇದ್ರದ್ದು ಎಲ್ಲಾ ನೇಮಿಂಗಿಗೂ ಕೂಡ ಈ ಬ್ರೈನ್ ಅಲ್ಲಿ ಏನೇನೆಲ್ಲ ನೇಮಿಂಗ್ ಮಾಡಿದ್ದಾರೆ, ದಿಸ್ ಇಸ್ ಓನ್ಲಿ ಫಾರ್ ಅ ಐಡೆಂಟಿಫಿಕೇಶನ್ ಪರ್ಪಸ್ ಇನ್ ಇಂಗ್ಲಿಷ್. ಔಟರ್ ವರ್ಲ್ಡ್ ಗೆ ನಮ್ಗೆ ಒಂದು ಬ್ರೈನ್ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರುವಂತ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋಗಿದ್ದಾರೆ. ಬಟ್ ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ, ದಿಸ್ ಇಸ್ ನಾಟ್ ಅ ಥಿಂಗ್, ದಿಸ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ವೇದಾಸ್. ಅಂದ್ರೆ ಶ್ಲೋಕ ಮಂತ್ರಗಳೆಲ್ಲ ಇದೆಯಲ್ಲ, ಆಲ್ರೆಡಿ ಬ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ವಿತ್ ಎಕ್ಸಲೆಂಟ್ ಇಮ್ಯಾಜಿನೇಷನ್ ವಿತ್ ಗಣೇಶ ಫೇಸ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಅದನ್ನ ದಿಸ್ ಇಸ್ ನಾಟ್ ಅ ಕೋಆರ್ಡಿನೇಷನ್ ಅಥವಾ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದಲ್ಲ, ದಿಸ್ ಇಸ್ ಅ ಸೈಂಟಿಫಿಕಲಿ ಪ್ರೂವನ್ ಥಿಂಗ್. ಓಕೆನಾ? ಓಕೆ, ಲೆಟ್ಸ್ ಕಂಟಿನ್ಯೂ ದ ಸ್ಟ್ರಕ್ಚರ್ ಆಫ್ ಬ್ರೈನ್. ಸ್ಟ್ರಕ್ಚರ್ ಆಫ್ ಬ್ರೈನ್, ಫಂಕ್ಷನ್ ಆಫ್ ಬ್ರೈನ್, ಇದೆಲ್ಲದೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್. ಕೇಳ್ತಾರೆ ಇದನ್ನ 5 ಲಾಂಗ್ ಆನ್ಸರ್ಸ್ಗೆ ಕೇಳ್ತಾರೆ. ಡಯಾಗ್ರಾಮ್ ವಿತ್ ಲೇಬಲ್ಡ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ಓಕೆ, let's start with central neuron system. It is present in a protected cranial cavity. ನಮ್ಮ ಬ್ರೈನ್ ಏನಿದೆ ಪ್ರೊಟೆಕ್ಟಿವ್ ಏರಿಯಾದಲ್ಲಿ ಕವರ್ಡ್ ಆಗಿ ಇದೆ. ಎಲ್ಲಿದೆ? ಕ್ರಾನಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ ನಾವು. ಓಕೆ, ಜಸ್ಟ್ ಲೈಕ್ ನಾವು ತೆಂಗಿನಕಾಯಿನ ಹೋಲ್ಸೋದಾದ್ರೆ, ಎಕ್ಸಾಂಪಲ್ ಕೊಡೋದಾದ್ರೆ, ದಟ್ ಈಸ್ ಅ ಕ್ರಾನಿಯಲ್ ಕ್ಯಾವಿಟಿ. ದ ಬ್ರೈನ್ ಇಸ್ ಪ್ರೆಸೆಂಟ್ ಇನ್ protective area, that is cranial cavity. ಓಕೆನಾ? cranial cavity ಅಲ್ಲಿ ಇದೆ. This is a cranial cavity. It has a 3 layers. ಈ cranial cavity ಒಳಗೆ ಮೇಲ್ಗಡೆ ಅಪ್ಪರ್ ಲೇಯರ್ ಏನಿದೆ, this has a 3 layered connective tissue membrane called cranial meninges ಅಂತ ಹೇಳ್ತೇವೆ ಇದಕ್ಕೆ. ಇದು ಕೂಡ ಇಂಪಾರ್ಟೆಂಟ್ ಫಾರ್ MCQ purpose. What is the terminology used for to say connective tissue in the brain ಅಂತ ಹೇಳಿದಾಗ cranial meninges ಅಂತ ಹೇಳ್ಬೇಕಾಗುತ್ತೆ. ಓಕೆ, ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. So that is the outer 3 layered tissue. Okay, and these 3 layers of meninges mainly contain majorly dura mater. This is in violet color, blue color ಅಲ್ಲಿ ಇದೆಯಲ್ಲ, violet color ಅಲ್ಲಿ ಇದೆ, ಅದನ್ನ ಡ್ಯೂರಾ ಮ್ಯಾಟರ್ ಅಂತ ಹೇಳ್ತೀವಿ. And then second middle layer is arachnoid, and then third
ಥರ್ಡ್ ಲೇಯರ್ ಮೀನ್ಸ್ ದ ಕೋರ್ ಇನ್ನರ್ ಪಾರ್ಟ್ ಅಲ್ಲಿ ನಮ್ಗೆ ಏನಿದೆ ಪಿಯಾ ಮ್ಯಾಟರ್ ಇದೆ. ಅದಷ್ಟರಿಂದ ಕವರ್ ಆಗಿರುವಂತದ್ದು ಯಾವುದು ನಮ್ಮ ಹೋಲ್ ಕಂಪ್ಲೀಟ್ ಮಾಸ್ಟರ್ ಆರ್ಗನ್ ಯಾವುದು ಬ್ರೈನ್. ಇಷ್ಟು ಪ್ರೊಟೆಕ್ಟಿವ್ ಆಗಿದೆ. ಹಾಗಾಗಿ ಇದನ್ನ ಅಷ್ಟು ಪ್ರೊಟೆಕ್ಟಿವ್ ಆಗಿರೋದ್ರಿಂದನೇ ಏನಾಗುತ್ತೆ ನಮಗೆ ಬಾಡಿ ಫಂಕ್ಷನ್ ನೀಟಾಗಿ ಆಗ್ತಾ ಹೋಗುತ್ತೆ. ಓಕೆ, along with that, brain has a 3 division. Brain has majorly 3 division. First one is front lobe, mid brain, and then hind brain. Front lobe is also referred as forebrain. Forebrain ಅಂತಂದ್ರೇನು, ಎದುರುಗಡೆ ಇರುವಂತ ಪೋರ್ಷನ್ ಗೆ ನಾವು forebrain ಅಂತ ಹೇಳ್ತೀವಿ. In a scientific name, it is a prosencephalon. Encephalon ಅಂತಂದ್ರೆ brain. Okay, another terminology for brain. Proencephalon. This is referred as a forebrain, and then midbrain, that is complete section of the brain. Core part ಅಂತ ಹೇಳ್ತೀವಲ್ಲ, that is a midbrain. Midbrain is also referred as mesencephalon. ಮಿಸೋಡರ್ಮ ಅಂತೆಲ್ಲ ಹೇಳ್ತಿರಲ್ವಾ, ಅದೇ ತರ mesencephalon. And then the last part is referred as hindbrain. This is also referred as rhombencephalon. Rhombencephalon is come from the word ರೋ ಫ್ಯಾಕ್ಟರ್. ನೀವು ರೋ ಫ್ಯಾಕ್ಟರ್ ಅಂತ ಬರೀತಿರಲ್ವಾ, ಅದ್ರ ಇಮೇಜ್ ಕೂಡ, ಅದ್ರ ಡಯಾಗ್ರಾಮ್ ಕೂಡ ಹೀಗೆ ಇದೆ. ಹಾಗಾಗಿ ಇದನ್ನ ರೋಂಬೆನ್ಸೆಫಾಲಾನ್ ಅಂತ ಹೇಳಿ ಟರ್ಮಿನಾಲಜಿ ಕೊಟ್ಟಿರುವಂತದ್ದು. ಓಕೆ, ದಿಸ್ ಇಸ್ ಅ ಮೇಜರ್ ಪಾರ್ಟ್ ಆಫ್ ದ ಬ್ರೈನ್, ವಿಚ್ ಇಸ್ ಒನ್, ದೀಸ್ ಆರ್ forebrain, midbrain, and then hindbrain. This forebrain also contains, it is a largest part of the brain. This is covered entirely in the whole brain. ನಮಗೆ ಮ್ಯಾಕ್ಸಿಮಮ್ ಒಂದು 75% ಅಷ್ಟು ಏನಾಗುತ್ತೆ ಬ್ರೈನ್ ಎಲ್ಲಿಂದ ಕವರ್ ಆಗಿದೆ, ನಮಗೆ ಫೋರ್ ಬ್ರೈನ್ ಇಂದ ಕವರ್ ಆಗಿದೆ ವಿತ್ ದ ಸೆರೆಬ್ರಲ್ ಕಾರ್ಟೆಕ್ಸ್. ಅಂಡ್ ದೆನ್ ಮೇಜರ್ ಪಾರ್ಟ್ ಆಫ್ ದಿಸ್ ಫೋರ್ ಬ್ರೈನ್ ಇಸ್, ಇಟ್ಸ್ ಆಫ್ 3 type. One is cerebrum, second one is thalamus, and third one is that hypothalamus. Okay, this thalamus and then hypothalamus is simply referred as a diencephalon. Okay, look at here. In the first part of the brain, ನಾವು 75% ಅಷ್ಟು ಇರುವಂತದ್ದು ಯಾವ್ದು ಹೇಳಿ ನಾವು ಹೇಳಿದ್ದು ಫೋರ್ ಬ್ರೈನ್. ಫೋರ್ ಬ್ರೈನ್ ಎಲ್ಲಿದೆ ನಮಗೆ ಮೇಜರ್ ಆಗಿ ಅಪ್ಪರ್ ಪೋರ್ಷನ್ ಅಂಡ್ ದೆನ್ ಎದುರುಗಡೆ ಪೋರ್ಷನ್ ಅಲ್ಲಿ. ಇಟ್ ಈಸ್ ದ anterior part of the brain. It majorly contains of cerebrum. Okay, it majorly contains of cerebrum. ಇದೆಲ್ಲದು ಕೂಡ cerebrum. ಗ್ರೇ ಒಂಥರ ಪರ್ಪಲ್, ಯಾವುದು ಲೈಟ್ ಪಿಂಕಿಶ್ ಕಲರ್ ಇದೆಯಲ್ಲ, ಅದೆಲ್ಲದು cerebrum. Then diencephalon. Another part is that diencephalon. The whole thalamus and then hypothalamus region is completely referred as a diencephalon. These two portion comes under forebrain. Okay, so let's continue the inner core of the cerebrum. What is cerebrum? Cerebrum is nothing but it is the largest part of the brain. ಇದೇನಿದೆ ಕಂಪ್ಲೀಟ್ ಆಗಿ ನಮ್ಮ ಎಂಟೈರ್ ಬ್ರೈನ್ ನ ಎಲ್ಲಾ ಪೋರ್ಷನ್ ನ ಕವರ್ ಅಪ್ ಮಾಡುತ್ತೆ. ಇಟ್ ಹ್ಯಾಸ್ ಅ 2 cerebral hemisphere. It has a 2 cerebral hemisphere, ಒಂದು ರೈಟ್ ಹೆಮಿಸ್ಪಿಯರ್ ಅಂಡ್ ದೆನ್ ಲೆಫ್ಟ್. ನಿಮ್ಮ ಲೆಫ್ಟ್ ಪೋರ್ಷನ್ ಅಲ್ಲಿ ಏನೇ ಫಂಕ್ಷನ್ ಆಗ್ಬೇಕು ಅಂತಂದ್ರೂ ಕೂಡ, ರೈಟ್ ಮತ್ತೆ ಲೆಫ್ಟ್ ಬಾಡಿಯಲ್ಲಿ ಫಂಕ್ಷನ್ ಆಗ್ಬೇಕು ಅಂತಂದ್ರೆ ಈ ಎಲ್ಲಾ ಹೆಮಿಸ್ಪಿಯರ್ ಗಳು ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು. ಓಕೆ, ಸೊ ದಟ್ ಈಸ್ ದ ಥಿಂಗ್ ಇನ್ cerebrum. Okay, the both right hemisphere and then left hemisphere is joined with the one of the bridge. This bridge is referred as ಕಾರ್ಪಸ್ ಕ್ಯಾಲೋಸಮ್. ಕಾರ್ಪಸ್ ಕ್ಯಾಲೋಸಮ್ ಈ ಎರಡು ಬ್ರಿಡ್ಜ್ ನ ಅಥವಾ ಎರಡು ಪೋರ್ಷನ್ ಅನ್ನ ಕಂಪ್ಲೀಟ್ ಆಗಿ ಜಾಯಿನ್ ಮಾಡಿರೋ ಬ್ರಿಡ್ಜ್ ಏನಿದೆ ಅದನ್ನ ನಾವು ಕಾರ್ಪಸ್ ಕ್ಯಾಲೋಸಮ್ ಅಂತ ಹೇಳ್ತೇವೆ. ಓಕೆ, this cerebrum majorly contain outer part and then inner part. Outer part is totally made up with the gray matter. ನಾವು ಆಲ್ರೆಡಿ ನೋಡಿದ್ವಲ್ವಾ, ಗ್ರೇ ಮ್ಯಾಟರ್ ಈಸ್ ಮೇನ್ಲಿ ಮೇಡ್ ಅಪ್ ವಿತ್ ಅ ನರ್ವ್ ಸೆಲ್, ದಟ್ ಈಸ್ ನಾನ್ ಮೈಲಿನೇಟೆಡ್ ಶೀತ್ ಆಕ್ಸಾನ್ ಇಂದ ಮೇಡಪ್ ಆಗಿರೋದ್ರಿಂದ ನಾವು ಮೇಜರ್ ಆಗಿ ಗ್ರೇ ಮ್ಯಾಟರ್ ನ ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಹೋಗ್ತೇವೆ. ಅಂಡ್ ದ ಇನ್ನರ್ ಪಾರ್ಟ್ ಈಸ್
mainly made up with the white matter. Okay, this gray matter is mainly have a convulsion and then depression. ಡಿಪ್ರೆಷನ್ ಅಂದ್ರೆ ಆ ಡಿಪ್ರೆಷನ್ ಅಲ್ಲ, ಕಂಪ್ಲೀಟ್ ಆಗಿ ಗ್ರೂವ್ಸ್ ಹಿಂಗೆ ಅಪ್ಸ್ ಅಂಡ್ ಡೌನ್ ಇರೋದನ್ನ ನಾವು ಏನ್ ಹೇಳ್ತೇವೆ, ಡಿಪ್ರೆಷನ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಅ ಕನ್ವಲ್ಷನ್ ಅಂಡ್ ಡಿಪ್ರೆಷನ್ ಅಂಡ್ ಇಸ್ ದಿಸ್ ಕೈಂಡ್ ಆಫ್ structure is formed by mainly a gray matter. This is a core content of cerebrum. Okay, look at here. Gray matter is nothing but it exactly look like our cabbage. ಅಲ್ವಾ? ನಮ್ಮ ಬ್ರೈನ್ ಕೂಡ ಹೀಗೆ ಇರುತ್ತೆ. ಓಕೆ, ದಿಸ್ ಇಸ್ ಅ ಮಿಡ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲದೂ ಕೂಡ ಸೆರೆಬ್ರಮ್. ಅಲ್ವಾ? ಹಿಂಡ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ದೆನ್ ಫೋರ್ ಬ್ರೈನ್. ಸೊ ಇದನ್ನ ಎಕ್ಸಾಕ್ಟ್ ಆಗಿ ಹೀಗೆ ಹಾಫ್ ಸೆಕ್ಷನ್ ಅಲ್ಲಿ ನೋಡಿದಾಗ, ಹಾಫ್ ಸೆಕ್ಷನ್ ಮಾಡ್ತಾರೆ ಏನೇ ಸ್ಟಡೀಸ್ ಮಾಡಿದಾಗ ಬ್ರೈನ್ ಅಲ್ಲಿ, ಬ್ರೈನ್ ಇಂದು ಅಥವಾ ಸೈಕಾಲಜಿಕಲ್ ಸ್ಟಡೀಸ್ ಮಾಡುವಾಗ ಏನ್ ಮಾಡ್ತಾರೆ, ಇದೇ ತರ ಹಾಫ್ ಸೆಕ್ಷನ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ಇನ್ ನಿಮಾನ್ಸ್, ಬೆಂಗಳೂರಲ್ಲಿ ನಿಮಾನ್ಸ್ ಕೇಳಿದಿರಲ್ವಾ, ಅಲ್ಲಿ ಈ ತರ ಸೈಂಟಿಫಿಕ್ ಸ್ಟಡೀಸ್ ಗಳು ನಡೀತಾ ಹೋಗುತ್ತೆ. ಓಕೆ, ಸೊ ವಾಟ್ ಆರ್ ದ ಮೇಜರ್ ಪಾರ್ಟ್ ಆಫ್ ಸೆರೆಬ್ರಮ್? ಸೆರೆಬ್ರಮ್ ಅಲ್ಲಿ ಮತ್ತೆ ಸೆರೆಬ್ರಲ್ ಕಾರ್ಟೆಕ್ಸ್ ಕೂಡ ಇದೆ. ಆ ಎಂಟೈರ್ ಏರಿಯಾನ ನಾವೇನ್ ಹೇಳ್ತೇವೆ ಇಲ್ಲಿ, ಸೆರೆಬ್ರಲ್ ಕಾರ್ಟೆಕ್ಸ್. ಓಕೆ, ಈ ಎಂಟೈರ್ ಏರಿಯಾನ ನಾವೇನ್ ಹೇಳ್ತೀವಿ, ಸೆರೆಬ್ರಲ್ ಕಾರ್ಟೆಕ್ಸ್. ದಿಸ್ ಸೆರೆಬ್ರಲ್ ಕಾರ್ಟೆಕ್ಸ್ ಹ್ಯಾವ್ ಅಗೇನ್ ಮೇಜರ್ ಏರಿಯಾ, ಫಸ್ಟ್ ಏರಿಯಾ, ಸೆಕೆಂಡ್ ಏರಿಯಾ, ಥರ್ಡ್ ಏರಿಯಾ ಅನ್ನೋ ತರದಲ್ಲೇನೆ ದೇ ಹ್ಯಾವ್ ಅ ಮೇಜರ್ 3 ಏರಿಯಾ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಹೋಲ್ ಲೈಫ್ ಆಕ್ಟಿವಿಟಿ. ಸಮ್ ಪೋರ್ಷನ್ ಈಸ್ ರೆಫರ್ಡ್ ಫಾರ್ ಮೋಟರ್ ಆಕ್ಟಿವಿಟಿ, ನಡೆದಾಡುವಂಥದ್ದು, ಜಂಪ್ ಮಾಡುವಂಥದ್ದು, ಅದೆಲ್ಲ ಆ ಕೆಲವೊಂದು ಏರಿಯಾ ನೋಡ್ಕೊಳ್ತಾ ಹೋಗುತ್ತೆ. ಕೆಲವೊಂದು ಏರಿಯಾ ಏನ್ ಮಾಡುತ್ತೆ, ನಮ್ಗೆ ಸೆನ್ಸ್ ಮಾಡುವಂಥದ್ದು, ಚೆನ್ನಾಗಿಲ್ಲ, ಚೆನ್ನಾಗಿದೆ, ಅಥವಾ ಸ್ಮೆಲ್ ಮಾಡುವಂಥದ್ದು, ಬ್ಯಾಡ್ ಸ್ಮೆಲ್, ಗುಡ್ ಸ್ಮೆಲ್. ಓಕೆ, ಈ ತರದನ್ನ ಸೆನ್ಸರಿ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಇನ್ ಕೆಲವೊಂದಷ್ಟು ಪೋರ್ಷನ್ ಇದೆ ಅಸೋಸಿಯೇಟೆಡ್, ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಒನ್ ಬೈ ಒನ್ ಲೆಟ್ ಸ್ಟಡಿ ಮೋಟಾರ್ ಏರಿಯಾ. Cerebral cortex majorly have motor area. It majorly controls voluntary movements of muscles activity ಗೆ, muscles movement ಗೆ ಈ motor area help ಮಾಡ್ತಾ ಹೋಗುತ್ತೆ. Then sensory area, soma aesthetic area ಅಂದ್ರೇನು, control the functions of sense organs. ನಮ್ಮ ಜ್ಞಾನೇಂದ್ರಿಯಗಳು ವರ್ಕ್ ಆಗೋದಕ್ಕೆ ಈ ಏರಿಯಾ ಮೇಜರ್ ಆಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ದೆನ್ ಅಸೋಸಿಯೇಷನ್ ಏರಿಯಾ, ಅಸೋಸಿಯೇಷನ್ ಗ್ರೂಪ್ ಅಲ್ಲಿ ವರ್ಕ್ ಮಾಡುವಂತ ಕೆಲವೊಂದು ಏರಿಯಾಸ್ ಇದೆ. ಎಸ್ಪೆಷಲಿ ಇಟ್ ಹೆಲ್ಪ್ಫುಲ್ ಫಾರ್ ದ ಸೆನ್ಸರಿ ಆಸ್ ವೆಲ್ ಆಸ್ ದ ಮೋಟಾರ್. ಇಟ್ ಈಸ್ ಮೇಜರ್ಲಿ ರೆಸ್ಪಾನ್ಸಿಬಲ್ ಫಾರ್ ದ intersensory association, especially the memory and then communication. ಈ ಅಸೋಸಿಯೇಷನ್ ಏರಿಯಾ ಏನಿದೆ, ಮೆಮೊರಿ ಅಂಡ್ ದೆನ್ ಕಮ್ಯುನಿಕೇಶನ್. ನೀವೇನ್ ಓದಿರ್ತೀರಿ, ಏನೇನ್ ನೋಡಿರ್ತೀರಿ, ಅದನ್ನೆಲ್ಲ ಮೆಮೊರಿಗೆ ತಗೊಂಡು ಹೋಗೋ ಒಂದು ಕೆಲಸ ಯಾವ್ದು ಮಾಡುತ್ತೆ, ಅಸೋಸಿಯೇಷನ್ ಏರಿಯಾ. ಪ್ರೈಮರಿ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಲ್ಲ, ಅದೆಲ್ಲದೂ ಕೂಡ ಈ ಏರಿಯಾದಲ್ಲೇ ವರ್ಕ್ ಆಗ್ತಾ ಹೋಗುತ್ತೆ. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಪ್ರೈಮರಿ ಮೋಟಾರ್ ಏರಿಯಾ. ಈ ಮಿಡಲ್ ಅಲ್ಲಿ ಇರುತ್ತೆ. ಕೆಲವೊಬ್ರಿಗೇನು ಆಕ್ಸಿಡೆಂಟ್ಸ್ ಆದಾಗ ಅಥವಾ ಏನಾದ್ರೂ ತುಂಬಾ ಏಟ್ ಆದಾಗ ಬ್ರೈನಿಗೆ ಕೆಲವೊಂದೆಲ್ಲ ಲಾಸ್ ಆಗಿರುತ್ತಲ್ಲ ಮೆಮೊರಿ, ದಟ್ ಬಿಕಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಅಥವಾ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಚೆನ್ನಾಗಿ ಡ್ಯಾಮೇಜ್ ಆದಾಗ ಈ ತರ ನಮ್ಗೆ ಕೆಲವೊಂದು ಕಂಡೀಷನ್ಸ್ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ದಟ್ ಈಸ್ ಅ ಪ್ರೈಮರಿ ಮೋಟಾರ್ ಏರಿಯಾ. ನಿಮ್ಮ ಮಸಲ್ ಮೂವ್ಮೆಂಟ್ಗೆ, ಓಕೆ, ಆಫ್ಯಾಕ್ಟರಿ ಅಸೋಸಿಯೇಷನ್ ಏರಿಯಾ. ನೀವೇನೇ ಮಾತಾಡೋ ಸ್ಕಿಲ್ ಇರ್ಬೋದು, ಸಾಂಗ್ ಇರ್ಬೋದು, ಮಿಮಿಕ್ರಿ ಇರ್ಬೋದು, ಅದೆಲ್ಲದೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ದಿಸ್ ಏರಿಯಾ. ಅಂಡ್ ದೆನ್ ಯಾವ್ದು ಹೇಳಿದೆ, ಸೆನ್ಸರಿ ಏರಿಯಾ ಅಲ್ವಾ, ಸೊಮಾಸ್ಥೆಟಿಕ್ ಅಸೋಸಿಯೇಷನ್ ಏರಿಯಾ. ನಿಮ್ಮ ಹಿಂಡ್ ಬ್ರೈನ್ ಏನಿದೆ ಅಥವಾ ಹಿಂದ್ಗಡೆ ಸ್ವಲ್ಪ ಹಿಂದೆನ ಬ್ರೈನ್ ಏನಿದೆ ಅಥವಾ ಪೋರ್ಷನ್ ಏನಿದೆ ಬ್ರೈನ್ ಅಲ್ಲಿ, ತಲೆ ಭಾಗದಲ್ಲಿ, ದಟ್ ಈಸ್ ಆಲ್ ಬಿಕಾಸ್ ಆಫ್ ದ ಸೆನ್ಸಸ್. ಕಣ್ಣಿಂದ ನೋಡೋದಿರ್ಬೋದು, ಅಥವಾ ನಿಮ್ಮ ಹೀಟಿಗೆ ನಿಮ್ಮ ಚರ್ಮನ ತೆಕ್ಕೊಂಡು ಹೋದಾಗ ನೀವು ಏನ್ ಮಾಡ್ತೀರಿ, ತಕ್ಷಣಕ್ಕೆ ಹಿಂದೆ ತೆಕ್ಕೊಳ್ತೀರಿ ಅಲ್ವಾ ಕೈನ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಇನ್ ದ ಬ್ರೈನ್. ಓಕೆ, ಆಡಿಟರಿ ಏರಿಯಾ. ಕೆಲವೊಬ್ರಿಗೆ ಚೆನ್ನಾಗಿ ಕೇಳಿಸುತ್ತೆ, ಕೆಲವೊಬ್ರಿಗೆ ಚೆನ್ನಾಗಿ ಕೇಳಿಸುತ್ತಾ ಇರೋದಿಲ್ಲ. ದಟ್ ಈಸ್ ಆಲ್ ದ ಏರಿಯಾ ಪ್ರೆಸೆಂಟ್ ಇನ್ ಸೆರೆಬ್ರಲ್ ಕಾರ್ಟೆಕ್ಸ್. ಕಂಪ್ಲೀಟ್ ಆಗಿ
ದ ಲಾರ್ಜ್ 75% ಅಷ್ಟು ಏರಿಯಾದಲ್ಲಿ ನಮ್ಗೆ ಬೇಕಾಗಿರೋ ಆಕ್ಟಿವಿಟೀಸ್, ನಾವು ಏನೇ ಆಕ್ಟಿವಿಟೀಸ್ ಮಾಡೋದಾದ್ರೂ ಈ ಮೇಜರ್ ಪೋರ್ಷನ್ ಅಲ್ಲೇ ಇನ್ವಾಲ್ವ್ ಆಗ್ತಾ ಹೋಗಿದೆ. ಓಕೆ, along with that, the useful thing in cerebrum is that, or cerebral cortex or forebrain, is that it majorly helpful for integrated activities of different centers, majorly controls intelligence, memory, judgment, learning, thinking, and articulate speech. ಅಲ್ವಾ? ಇದೆಲ್ಲದೂ ಕೂಡ ಎಲ್ಲಿಂದ ಬರ್ತಾ ಹೋಗುತ್ತೆ? ನಮ್ಗೆ ಮೇಜರ್ ಆಗಿ 75% ಫೋರ್ ಬ್ರೈನ್ ಇಂದ ಬರ್ತಾ ಹೋಗುತ್ತೆ. ಓಕೆ, ನೀವು ಇಂಟೆಲಿಜೆಂಟ್ ಇರ್ಬೋದು, ಮೆಮೊರಿ ಇರ್ಬೋದು, ಹಾಗಾಗಿ ನೀವು ಬ್ರೈನ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಪಾರ್ಟ್ ಆಫ್ ಫೋರ್ ಬ್ರೈನ್ ಇಸ್ ದಟ್ diencephalon. This diencephalon majorly have thalamus and then hypothalamus. ಇದು ಸ್ವಲ್ಪ ಇನ್ನರ್ ಪೋರ್ಷನ್ ಅಲ್ಲಿ ಬರ್ತಾ ಹೋಗುತ್ತೆ. This is a right thalamus and this is a left thalamus. Okay, and this is under part of the thalamus is that hypothalamus. ಇದನ್ನ ನಾವು ಸೆರೆಬೆಲಮ್, ಅದು ಹಿಂಡ್ ಬ್ರೈನ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಥಲಾಮಸ್, ಇದು ನಾವು ಬ್ರೈನಿನ ಮೇಲ್ಗಡೆ ಪೋರ್ಷನ್ ಇಂದ ನೋಡ್ತಾ ಹೋದಾಗ ದಿಸ್ ಇಸ್ ಅ ಕಂಡೀಷನ್. ಓಕೆ, pituitary gland, this is also comes under diencephalon. Okay, look at here, this is a thalamus region where images show exactly the thalamus region. This is helpful for the coordination purpose. It is a structure around which cerebrum wraps. ನಮ್ಮ ಕಂಪ್ಲೀಟ್ ಸೆರೆಬ್ರಮ್ ಏನಾಗುತ್ತೆ, ವ್ರಾಪ್ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಸುತ್ತಕೊಂಡಿರುವಂತದ್ದು ಇನ್ನರ್ ಕೋರ್ ಇದು ಥಲಾಮಸ್. ಅಂಡ್ ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ಕೋಆರ್ಡಿನೇಷನ್ ಸೆಂಟರ್. ಈಗ ಏನಾದ್ರು ವರ್ಕ್ ಆಗ್ಬೇಕು ಅಂತ ಅಂದ್ರೆ ಕೋಆರ್ಡಿನೇಷನ್ ಇರ್ಬೇಕಲ್ವಾ ಪ್ರತಿಯೊಂದಕ್ಕೂ, ಹಾಗಾಗಿ ಈ ಪ್ರತಿಯೊಂದು ಆಕ್ಷನ್ಗೂ ಇದೇ ಕೋಆರ್ಡಿನೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಹೇಳುವಂಥದ್ದು, ಬೇಡ ಅನ್ನುವಂಥದ್ದು ಎಲ್ಲದೂ ಕೂಡ ಸೆನ್ಸರಿ ಆಸ್ ವೆಲ್ ಆಸ್ ದ ಮೋಟಾರ್ ಇಂಪಲ್ಸಸ್. ಯಾವ್ದಕ್ಕೆ ಕೋಆರ್ಡಿನೇಷನ್ ಮಾಡುತ್ತೆ? ಆಕ್ಷನ್ಗೆ, ಮೋಟಾರ್ ಓಡುವಂಥದ್ದು, ಜಂಪ್ ಮಾಡುವಂಥದ್ದು, ಜೊತೆಗೆ ನೋಡುವಂಥದ್ದು, ಕೇಳುವಂಥದ್ದು, ಇದೆಲ್ಲ ಆಕ್ಷನ್ಗೂ ಥಲಾಮಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ hypothalamus. What is hypothalamus here? This is comes under, this is nearly at the basal part of the thalamus. ಥಲಾಮಸ್ ಇಲ್ಲಿದೆ ಅಂತಂದ್ರೆ ಅದ್ರ ಎಕ್ಸಾಕ್ಟ್ ಆಗಿ ಕೆಳಗಡೆ ಪೋರ್ಷನ್ ಅಲ್ಲಿ hypothalamus ಇದೆ. It's seen below the thalamus. It majorly have the function, it regulates temperature. ನಿಮ್ಮ ಬಾಡಿ ಟೆಂಪರೇಚರ್ ನ ಹೈ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ, ಹಸಿವನ್ನು ಜಾಸ್ತಿ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ, ಹಂಗರ್ ಅಂಡ್ ದೆನ್ ಇಮೋಷನ್ಸ್. ಇಮೋಷನ್ ಅಂತಂದ್ರೆ ಯಾವ್ದೇ ಇರ್ಬೋದು. ಓಕೆ, ಸೀಕ್ರೆಟ್ಸ್ ಹೈಪೋಥಲಾಮಿಕ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಅನ್ನು ಕೂಡ ಎಂಟೈರ್ ಬಾಡಿಗೆ ಬೇಕಾಗಷ್ಟು ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂಡ್ ಕಂಟ್ರೋಲ್ಸ್ ಪಿಟ್ಯುಟರಿ ಗ್ಲ್ಯಾಂಡ್. ಇಲ್ಲಿ ಚಿಕ್ಕದಾಗಿರೋ ಒಂದು ಗ್ಲ್ಯಾಂಡ್ಸ್ ಇರುತ್ತೆ. ದೆನ್ ದಿಸ್ ಇಸ್ ರೆಫರ್ಡ್ ಆಸ್ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಕಂಟ್ರೋಲ್ಸ್ ಮೇಜರ್ಲಿ ಸ್ಲೀಪ್, wakefulness, blood pressure, and then heart rate. This is a major part of the brain which helpful for entire body control. This is a pituitary gland. Okay, ಇಲ್ಲಿ ಎಲ್ಲಿರುತ್ತೆ ನಮಗೆ ಹೈಪೋಥಲಾಮಸ್ ರೀಜನ್ ಇನ ಎಕ್ಸಾಕ್ಟ್ ಕೆಳಗಡೆ ಇರುತ್ತೆ. ಇದು ನಮಗೆ ಕಂಪ್ಲೀಟ್ ಆಗಿ ಬಾಡಿಗೆ ಬೇಕಾಗಿರುವಷ್ಟು ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಥ್ರೂ ದ ವೇನ್ಸ್. ನರದಿಂದ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ. ಓಕೆ, this also, some portion is also present in inner core, inner part of the brain, inner part of the brain, cerebral hemisphere. Hemisphere ಅಂತಂದ್ರೇನು, ನೀವು ಜಿಯಾಲಜಿ ಅಂದ್ರೆ ಭೂಗೋಳ ಶಾಸ್ತ್ರದಲ್ಲಿ ಓದಿರ್ತೀರಲ್ವಾ, ಹೆಮಿಸ್ಪಿಯರ್ ಒಳಗಡೆ ಅಂದ್ರೆ ಕಂಪ್ಲೀಟ್ ಆಗಿ ಇನ್ನರ್ ಕೋರ್ ಅಲ್ಲಿ ದೇ ಹ್ಯಾವ್ ಅ ಡೀಪ್ ಸ್ಟ್ರಕ್ಚರ್ ಲೈಕ್ ಅಮಿಗ್ಡಾಲಾ. ಅಮಿಗ್ಡಾಲಾ ಕೂಡ ಇರುತ್ತೆ, ಹಿಪೋಕ್ಯಾಂಪಸ್ ಇರುತ್ತೆ, ಹೈಪೋಥಲಾಮಸ್, ಅಂಡ್ ಆಲ್ ದೀಸ್ ಟುಗೆದರ್ ಫಾರ್ಮ್ಸ್ ಅ ಲಿಂಬಿಕ್ ಸಿಸ್ಟಮ್. ಇದೇನ್ ಮಾಡುತ್ತೆ, ಇನ್ನರ್ ಕೋರ್ ಏನಿದೆ, ಈ ಇನ್ನರ್ ಕೋರ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಲಿಂಬಿಕ್ ಸಿಸ್ಟಮ್ ನ ಹ್ಯಾಂಡಲ್ ಮಾಡುತ್ತೆ. ಇಟ್ ಮೇಜರ್ಲಿ ರೆಗ್ಯುಲೇಟ್ಸ್ ಸೆಕ್ಷುವಲ್ ಬಿಹೇವಿಯರ್, ಮೋಟಿವೇಶನ್ ಅಂಡ್ ಇಮೋಷನ್ಸ್, ಜಸ್ಟ್ ಲೈಕ್ ಎಕ್ಸೈಟ್ಮೆಂಟ್, ಪ್ಲೆಷರ್, ರೇಜ್ ಅಥವಾ ಭಯ ಇರ್ಬೋದು, ಸಿಟ್ ಇರ್ಬೋದು, ಅಥವಾ ಪ್ಲೆಷರ್ ಇರ್ಬೋದು, ಖುಷಿ ಇರ್ಬೋದು, ಅಥವಾ
ಇದೆಲ್ಲದೂ ಕೂಡ ನಮ್ಗೆ ಇಮೋಷನ್ಸ್ ಎಲ್ಲಿಂದ ಬರುತ್ತೆ, ಇವೆಲ್ಲ ಕಂಪ್ಲೀಟ್ ಅಸೋಸಿಯೇಷನ್ ಇಂದ ಅಮಿಗ್ಡಾಲಾ, ಹಿಪೋಕ್ಯಾಂಪಸ್ ಅಂಡ್ ದೆನ್ ಹೈಪೋಥಲಾಮಸ್. ದಿಸ್ ಇಸ್ ಅ ಕಂಪ್ಲೀಟ್ ಹಿಪೋಕ್ಯಾಂಪಸ್ and then amygdala. A bulb-like structure ideyala, amygdala and then hypothalamus region. Okay, all these together work for your excitement athwa emotion purpose ge help aagta hogutte. Then comes under second part of the brain, that is midbrain. Midbrain, okay, this is a complete area below the thalamus and then hypothalamus, that is midbrain. This midbrain usually have major part, what is that? Superior collicus and then inferior collicus. Superior collicus ide and then inferior collicus ide, as well as it have a tectum. ಈ ಬ್ರೈನ್ ಸ್ಟೆಮ್ ಏನಿದೆ ಇದನ್ನ ಟೆಕ್ಟಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಟೆಕ್ಟಮ್ ಅಂಡ್ ದೆನ್ ಟೆಗ್ಮೆಂಟಮ್. ಈ ಕಂಪ್ಲೀಟ್ ಏರಿಯಾ ಏನಿದೆ, ಏನು ಡಿವೈಡೆಡ್ ಏರಿಯಾ ಏನಿದೆ, ದಟ್ ಈಸ್ ಅ ಟೆಗ್ಮೆಂಟಮ್. ಓಕೆ, ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಅಗೇನ್ ಕೋಆಪರೇಷನ್ ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಲುಕ್ ಎಟ್ ಹಿಯರ್, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಥಲಾಮಸ್ ಅಂಡ್ ದೆನ್ ಹೈಪೋಥಲಾಮಸ್ ಅಂಡ್ ಪಾನ್ಸ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ಅ ಪಾನ್ ಏರಿಯಾ ಅಲ್ವಾ, ಬಲ್ಬ್ ಲೈಕ್ ಸ್ಟ್ರಕ್ಚರ್. ಅಂಡ್ ದೆನ್ ದಿಸ್ ಆಲ್ಸೋ ಹ್ಯಾವ್ ಅ ಸೆರೆಬ್ರಲ್ ಎಕ್ವಿಡಕ್ಟ್ ಥ್ರೂ ದ ಮಿಡ್ ಬ್ರೈನ್. ಇಲ್ಲಿ ಏನಾಗುತ್ತೆ, ಎಕ್ವಿಡಕ್ಟ್ ಏನಿದೆ ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಮಿಡ್ ಬ್ರೈನ್ಗೆ ಮತ್ತೆ ಔಟರ್ ಬ್ರೈನ್ಗೆ. Then midbrain consists of 4 round of lobes called corpora quadrigemina. Quadra ಅಂತಂದ್ರೆ 4. Corpora quadrigemina. This is a 4-lobe structure which is majorly present at the anterior. Anterior ಅಂದ್ರೆ ಮೇಲ್ಗಡೆ portion ಅಲ್ಲಿ. Okay. At the center of visual reflexes. Center of visual reflexes, and the posterior pair is center of auditory reflexes. ಇಲ್ಲಿ 4 ಪೋರ್ಷನ್ ಇರೋದ್ರಿಂದ, 4 ಭಾಗ ಇರೋದ್ರಿಂದ 2 ಪೇರಲ್ಲಿ ಅಪ್ಪರ್ ಪೋರ್ಷನ್ ಅಂಡ್ ದೆನ್ ಲೋಯರ್ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗಿರುವಂತದ್ದು. ಓಕೆ, ಸೆರೆಬ್ರಲ್ ಅಕ್ವಾಡಕ್ಟ್. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಹೀಗೆ. This is majorly helpful for your spinal cord as well as the communication between spinal cord as well as the brain system. Now first forebrain ಗೆ ಮತ್ತೆ spinal cord system ಗೆ ಏನೇನೆಲ್ಲ ಕಮ್ಯುನಿಕೇಶನ್ ಬೇಕು ಅದನ್ನೆಲ್ಲ ಇದು ಮಾಡ್ತಾ ಹೋಗುತ್ತೆ. ಓಕೆ, and then last portion is that hindbrain. This is also referred as rhomb encephalon. We already discussed ರೋ ಫ್ಯಾಕ್ಟರ್ ಇರೋ ತರನೇ ಇದು ಇರೋದ್ರಿಂದ ಈ ಕಂಪ್ಲೀಟ್ ಪೋರ್ಷನ್ ಅನ್ನು ನಾವೇನ್ ಹೇಳ್ತೀವಿ, ಹಿಂಡ್ ಬ್ರೈನ್ ಅಂತ ಹೇಳ್ತೀವಿ. ದಿಸ್ ಹಿಂಡ್ ಬ್ರೈನ್ ಮೇಜರ್ಲಿ ಹ್ಯಾವ್ 3 portion, 3 structure: cerebellum, pons and then medulla oblongata. This is medulla oblongata, pons and then cerebellum. Cerebrum ಬೇರೆ, cerebellum ಬೇರೆ. ಓಕೆ, this midbrain, pons, medulla oblongata from the brain stem which connects the spinal cord. ಈ ಕಂಪ್ಲೀಟ್ ಮೆಡುಲಾ ಏನಿದೆ ನಮ್ಮ ಸ್ಪೈನಲ್ ಕಾರ್ಡಿಗೆ ಕನೆಕ್ಷನ್ ಮಾಡ್ತಾ ಹೋಗುತ್ತೆ. Look at here, this is a major part of the hindbrain, that is cerebellum, which exactly look like a finger like projection ಅಲ್ವಾ. ನಿಮ್ಮ ಕಾಲಿಫ್ಲವರ್ ತರನೇ ಅನ್ಸುತ್ತೆ ನೋಡೋದಕ್ಕೆ, ಅಥವಾ ಫ್ಲವರ್ ಗೋಬಿ ತರನೇ ಅನ್ಸ್ತಾ ಇದೆ. ಕಾಲಿಫ್ಲವರ್ ಇರ್ಬೋದು ಅಥವಾ ಕ್ಯಾಬೇಜ್ ತರ ಕಾಣಿಸುತ್ತೆ ಅಲ್ವಾ. ದಿಸ್ ಆಲ್ಸೋ ನೋನ್ ಆಸ್ ಲಿಟಲ್ ಸೆರೆಬ್ರಮ್. ನಮ್ಮ 75% ಸೆರೆಬ್ರಮ್ ಏನಿದೆ ಅದೇ ತರ ಹಿಂಡ್ ಬ್ರೈನ್ ಅಲ್ಲೂ ಕೂಡ ಇಟ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ಅ ಲಿಟಲ್, ಓನ್ಲಿ 5% ಇರ್ಬೋದು. 5% ಲಿಟಲ್ ಸೆರೆಬ್ರಮ್ and they have a very special function. It majorly accommodates more neurons. ಅಂದ್ರೆ ಏನು, ನರ್ವ್ಸ್ ಅಲ್ಲಿ ಆಕ್ಸಾನ್ ಅನ್ನ ಮೇಜರ್ ಆಗಿ ಅಕಾಮಡೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಡೆಂಡ್ರಾನ್, ಆಕ್ಸಾನ್ ನೋಡಿದಿರಲ್ವಾ. ಸೊ ಆಸ್ ವೆಲ್ ಆಸ್
ಇಟ್ ಕೋಆರ್ಡಿನೇಟ್ಸ್ ಮಸ್ಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ದೆನ್ ಬಾಡಿ ಇಕ್ವಿಲಿಬ್ರಿಯಂ. ನೀವು ಕರೆಕ್ಟಾಗಿ ನಡೆದಾಡ್ಕೊಂಡು ಹೋಗ್ಬೇಕು, ಕರೆಕ್ಟಾಗಿ ನಿಂತ್ಕೋಬೇಕು, ಕರೆಕ್ಟಾಗಿ ಆಕ್ಷನ್ ಮಾಡಬೇಕು ಅಂತಂದ್ರೆ ಇಕ್ವಿಲಿಬ್ರಿಯಂ ಆಗಿ ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂತಂದ್ರೆ ನಮ್ಗೆ ಯಾವ್ದು ಹೆಲ್ಪ್ ಮಾಡುವಂಥದ್ದು? ಹಿಂಡ್ ಬ್ರೈನ್ ಅಲ್ಲಿ ಇರುವಂತ ಸೆರೆಬೆಲಮ್. ಓಕೆ, ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ದ ಬಾಡಿ equilibrium. This is a pawn. Okay. Okay. ನೋಡಿ, ಈ ತರ ಎಲ್ಲ ನೀವೇನೇ ಆಕ್ಟಿವಿಟೀಸ್ ಮಾಡೋದಕ್ಕೆ ಹೋದ್ರು ಕೂಡ ನಮ್ಗೆ ಸೆರೆಬೆಲಮ್ ಆಕ್ಟಿವೇಶನ್ ಬೇಕೇ ಆಗುತ್ತೆ. ಅಂದ್ರೆ ಕೋಆರ್ಡಿನೇಷನ್ ಇದ್ರೆ ಮಾತ್ರ ಏನಾಗುತ್ತೆ, ದಿಸ್ ಸೆಂಡ್ಸ್ ದ ಇನ್ಫಾರ್ಮೇಶನ್ ಟು ದ ಎಂಟೈರ್ ಬಾಡಿ. ಓಡು ಅಂತಂದ್ರೆ ಬ್ರೈನ್ ಹೇಳ್ಬೇಕು ಓಡು ಅಂತ ಹೇಳ್ಬೇಕು, ಅಥವಾ ಜಂಪ್ ಮಾಡು ಅಂತಂದ್ರೆ ಜಂಪ್ ಅಂತ ಹೇಳಿ ಸಿಗ್ನಲ್ ನ ಪಾಸ್ ಮಾಡ್ಬೇಕು. ಆಗ ಮಾತ್ರ ಏನಾಗುತ್ತೆ, ನಮ್ಮ ಕಾಲ್ಗಳು ಮೂವ್ಮೆಂಟ್ಗೆ ಹೋಗ್ತಾ ಹೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಬ್ರೈನ್. ದೆನ್ ಅನದರ್ ಪಾರ್ಟ್ ಇಸ್ ದಟ್ ಪಾನ್. ಯಾವುದು ನಮ್ಗೆ ಪಾನ್ ಇಲ್ಲಿ? ದಿಸ್ ಇಸ್ ಅ ಪಾನ್. ಲುಕ್ ಎಟ್ ಹಿಯರ್. ಸ್ವಲ್ಪ ಬಲ್ಬ್ ಲೈಕ್ ಸ್ಟ್ರಕ್ಚರ್ ಇರುವಂತದ್ದು. ಇದನ್ನ ನಾವು ಹಿಂಡ್ ಬ್ರೈನ್ ಅಲ್ಲಿ ಪಾನ್ಸ್ ಅಂತ ಹೇಳ್ತೇವೆ. ಇಟ್ ಕನ್ಸಿಸ್ಟ್ ಆಫ್ ಫೈಬರ್ ಟ್ರ್ಯಾಕ್ಸ್ ದಟ್ ಇಂಟರ್ ಕನೆಕ್ಟ್ ಡಿಫ್ರೆಂಟ್ regions of the brain. This helpful for the interconnection with a different part of the brain. ಈಗ ನೀವು ಫ್ಲವರ್ ಅನ್ನ ನೋಡಿದಾಗ ಕೆಳಗಡೆ ಪೋರ್ಷನ್ ಅಲ್ಲಿ ಹೀಗೆ ಇರುತ್ತಲ್ವಾ, ಅದೇ ತರ ಪಾನ್ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಬಲ್ಬ್ ತರ. ಇಟ್ ಕೋಆರ್ಡಿನೇಟ್ಸ್ ದ ಆಕ್ಟಿವಿಟೀಸ್ ಆಫ್ ದ ಐ ಅಂಡ್ ದೆನ್ ಇಯರ್. ಇಯರ್ ನ ರೆಗ್ಯುಲೇಟ್ ಮಾಡುತ್ತೆ, ಜೊತೆಗೆ ಐ ಫಂಕ್ಷನ್ ಕೂಡ ಹೆಲ್ಪ್ ಮಾಡುತ್ತೆ, ಜೊತೆಗೆ ರೆಸ್ಪಿರೇಷನ್, ನಿಮ್ಮ ಉಸಿರಾಟದ ಏನೇ ಸಮಸ್ಯೆ ಆದ್ರೂ ಕೂಡ ಇಲ್ಲಿಗೆ ಸಪೋಸ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿದೆ, ದಟ್ ಇಸ್ ದ ಥಿಂಗ್ ಎಲ್ಲಿ ನಮ್ಗೆ ಪಾನ್ಸ್ ಅಲ್ಲಿ. ಓಕೆ, ದೆನ್ ಲಾಸ್ಟ್ ಪೋರ್ಷನ್ ಆಫ್ ದ ಹಿಂಡ್ ಬ್ರೈನ್ ಇಸ್ ದಟ್ ಮೆಡುಲಾ oblongata. Medulla oblongata. This is the special area or rod-like structure which connects the brain to the spinal cord. ಸ್ಪೈನಲ್ ಕಾರ್ಡ್ಗೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ, ಜೊತೆಗೆ ಏನೇ ಇನ್ಫಾರ್ಮೇಶನ್ ಇದ್ರೂ ಕೂಡ ನರಮಂಡಲಗಳ ಜೊತೆಗೆ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಪಾನ್, ದಿಸ್ ಇಸ್ ಮೆಡುಲಾ ಆಬ್ಲಾಂಗೇಟಾ. ಓಕೆ, ಲುಕ್ ಎಟ್ ಹಿಯರ್. ಇಲ್ಲಿದೆ ನೋಡಿ, ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಐಡಿಯಾ ಆಗುತ್ತೆ. ದಿಸ್ ಇಸ್ ಅ ಬ್ರೈನ್ ಸ್ಟೆಮ್ ಅಲ್ವಾ? ಬ್ರೈನ್ ಸ್ಟೆಮ್. This is medulla oblongata and then pawn, pituitary gland and then thalamus. This is completely a spinal cord. ಸ್ಪೈನಲ್ ಕಾರ್ಡ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ನೀಟಾಗಿ ಎದ್ದು ನಿಂತ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಾವು ಗೋರಿಲ್ಲಾ ತರ ಬಕ್ಕೊಂಡಿರ್ಬೇಕಾಗುತ್ತೆ, ಚಿಂಪಾಂಜೀಸ್ ಗೋರಿಲ್ಲಾ ತರ. ಓಕೆ, ಇಟ್ ಈಸ್ ಕನೆಕ್ಟೆಡ್ ಟು ಅ ಸ್ಪೈನಲ್ ಕಾರ್ಡ್. ಇಟ್ ಕಂಟ್ರೋಲ್ಸ್ ಆಫ್ ಕೋರ್ಸ್ ರೆಸ್ಪಿರೇಷನ್, ಕಾರ್ಡಿಯೋವೆಸ್ಕ್ಯುಲರ್ ರಿಫ್ಲೆಕ್ಸಸ್ ಅಂದ್ರೇನು, ಹೃದಯ ಬಡಿತ, ಗ್ಯಾಸ್ಟ್ರಿಕ್ ಸೆಕ್ರೇಷನ್. ನೀವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಜ್ಯೂಸ್ಗಳು ಬರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್, ಅದು ಕೂಡ ಇದರಿಂದಾನೇ ಹೆಲ್ಪ್ ಆಗುವಂಥದ್ದು ಅಥವಾ ಕನೆಕ್ಷನ್ ಇಂದ ಹೆಲ್ಪ್ ಆಗುವಂಥದ್ದು. ದೆನ್ ಪೆರಿಸ್ಟಾಲಿಸಿಸ್, ನಿಮ್ಮ ಅನ್ನ ನಾಳ ಏನಿದೆಯಲ್ಲ ಅದ್ರದ್ದು ಮೂವ್ಮೆಂಟ್ ಕೂಡ ಯಾವ್ದು ಹೆಲ್ಪ್ ಮಾಡುತ್ತೆ? ದ ಮೆಡುಲಾ ಆಬ್ಲಾಂಗೇಟಾ. ಇಟ್ ಆಲ್ಸೋ ಕಂಟ್ರೋಲ್ಸ್ ಸಲೈವೇಶನ್. ನೀವೇನೇ ಊಟ ಮಾಡುವಾಗ ಡೈಜೆಷನ್ ಪರ್ಪಸ್ಗೆ ಸಲೈವ ರಿಲೀಸ್ ಆಗ್ಬೇಕಲ್ವಾ, ಸೊ ದಟ್ ಈಸ್ ಆಲ್ಸೋ ಕಂಟ್ರೋಲ್ ಬೈ ದ ಬ್ರೈನ್ ಸ್ಟೆಮ್. ವಾಟ್ ಇಸ್ ದ ಬ್ರೈನ್ ಸ್ಟೆಮ್ ಹಿಯರ್? ಯಾವುದು? ಮೆಡುಲಾ ಆಬ್ಲಾಂಗೇಟಾ. ಅಂಡ್ ದೆನ್ ವಾಮಿಟಿಂಗ್ ಇರ್ಬೋದು, ಸ್ನೀಸಿಂಗ್ ಇರ್ಬೋದು, ಕಾಫಿಂಗ್ ಇರ್ಬೋದು, ಇದೆಲ್ಲದೂ ಕೂಡ ನಮ್ಮ ಈ ಬ್ರೈನಿನ ಪೋರ್ಷನ್ ಮೇಜರ್ ಆಗಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ದ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬ್ರೈನ್ ಅಂಡ್ ದೆನ್ that is a system. Okay, okay. So all this about the which one? All this about structure of the brain as well as the function of the brain. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್.
ನಿಮ್ಮ ಎಕ್ಸಾಮ್ ಪರ್ಪಸ್ಗೂ ಕೂಡ. ಹಾಗಾಗಿ ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ನಿಮ್ಮ MCQ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಜೊತೆಗೆ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, then you can get full marks. Okay. From tomorrow, let's continue the MCQs as well as the KCET portion. Okay. Up to this is a whole thing, which is the whole thing, neural system and the neural coordination. Neural coordination namge PNS ಮತ್ತೆ CNS alva. Brain is the major part, and axon and then intron. Axon alli namge dendrons ಎಲ್ಲ ಬರ್ತಾ ಹೋಗುತ್ತೆ. ದಟ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ಫೋಕಸ್. ಮತ್ತೆ ಹೇಗೆ ನರ್ವ್ ಇಂಪಲ್ಸಸ್ ಜನರೇಟ್ ಆಗುತ್ತೆ ಅದನ್ನು ಕೂಡ ಮೇಜರ್ 3 or 5 ಮಾರ್ಕ್ಸ್ಗೆ ಕೇಳಿರುವಂತದ್ದು ಇದೆ. ಹಾಗಾಗಿ ಅದ್ರ ಬಗ್ಗೆ ನೀವು ತುಂಬಾ ಫೋಕಸ್ಡ್ ಮಾಡಿ ನೀಟಾಗಿ ಸ್ಟೆಪ್ ವೈಸ್ ಆರ್ ಪಾಯಿಂಟ್ ವೈಸ್ ಬರಿತಾ ಹೋದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ಸ್ಕೋರಿಂಗ್ ಚಾಪ್ಟರ್ ಇನ್ zoology section. Okay, up to this is about whole chapter. Okay, thank you for listening. Thank you, dear students.